ಮನೆಯೊಂದು 3 ಬಾಗಿಲು, ಆದರೆ ಕಾಂಗ್ರೆಸ್ನಲ್ಲಿ 4-5 ಬಾಗಿಲುಗಳು ಓಪನ್ ಆದಂತೆ ಕಾಣ್ತಾ ಇದೆ. ಪವರ್ ಶೇರಿಂಗ್ ಪ್ರಹಸನ, ಡಿನ್ನರ್ ಮೀಟಿಂಗ್ ರಾದ್ಧಾಂತದ ಮಧ್ಯೆ ಕೆಪಿಸಿಸಿ ಪಟ್ಟದ ಪೈಪೋಟಿ ಜೋರಾಗಿದೆ. ಸಿಎಂ ಡಿಸಿಎಂ ಕೂಟದ ಮಧ್ಯೆ ಕೈಪಟ್ಟದ ಫೈಟ್ ನಡೀತಾ ಇದೆ. ಡಿಕೆಶಿ ಅಲಂಕರಿಸಿರೋ ಹುದ್ದೆಯ ಮೇಲೆ ಸಿಎಂ ಬಣದ ಕಣ್ಣು ಬಿದ್ದಿದ್ದು ಹೊಸ ಸಾರಥಿಯ ನೇಮಕಕ್ಕೆ ಒತ್ತಾಯ ಕೇಳಿ ಬಂದಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸಾರಥಿ, ರಾಜ್ಯ ಸರ್ಕಾರದ ಶಕ್ತಿ. ಸಿದ್ದರಾಮಯ್ಯ ಬಲಕ್ಕೆ ಯುಕ್ತಿ ಸೇರಿಸಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಕೈ ಕ್ಯಾಪ್ಟನ್. ಆದ್ರೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಇದು ಎರಡೂ ಬಣಗಳ ನಡುವೆ ಫೈಟ್ಗೆ ನಾಂದಿ ಹಾಡಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿ ನೇಮಕಕ್ಕೆ ಒತ್ತಾಯ. ಹೈ ಮೇಲೆ ಒತ್ತಡ ಹೇರಲು ಅಹಿಂದ ಸಚಿವರು ಸಜ್ಜು. ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಇಲ್ಲಿ ಪಟ್ಟಕ್ಕೆ ಏರ್ಬೇಕು ಅಂದ್ರೆ ಪೈಪೋಟಿ ಮಾಡಲೇಬೇಕು. ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಎದುರಾಳಿ ಯಾರೇ ಆಗಿರ್ಲಿ ತುಳಿದು ಮೇಲೇರಬೇಕು. ಇದು ಎಲ್ಲ ಪಕ್ಷಗಳಲ್ಲೂ ಕಾಮನ್. ಆದ್ರೀಗ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಪಟ್ಟದ ಪೈಪೋಟಿ ಬೀದಿಗೆ ಬಿದ್ದಿದೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಸಿಎಂ ಕುರ್ಚಿ, ಕೆಪಿಸಿಸಿ ಪಟ್ಟದ ಪ್ರಹಸನ ಎರಡೂ ಬಣಗಳ ಜಿದ್ದಿಗೆ ಕಾರಣವಾಗಿದೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿ ನೇಮಕ ಮಾಡಲು ಅಹಿಂದ ನಾಯಕರ ಒತ್ತಾಯ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ರನ್ನ ಕೆಪಿಸಿಸಿ ಸಾರಥಿ ಪಟ್ಟದಿಂದ ಕೆಳಗಿಳಿಸಬೇಕು ಎಂಬ ಕೂಗು ಜೋರಾಗಿದೆ. ಮತ್ತೊಬ್ಬರಿಗೆ ಕೈ ಸಾರಥಿ ಪಟ್ಟ ಕಟ್ಟುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಅಹಿಂದ ಪಡೆ ಸಜ್ಜಾಗಿದೆ. ರಾಜ್ಯದಲ್ಲಿ ಸದ್ಯ ಸಿಎಂ ಬದಲಾವಣೆಯ ಕುರಿತು ತೀವ್ರ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸಾರಥಿ ಬದಲಾವಣೆಯ ಬಗ್ಗೆಯೂ ಚರ್ಚೆ ಶುರುವಾಗಿದೆ. ಇತ್ತೀಚೆಗೆ ಅಹಿಂದ ಸಚಿವರ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅಹಿಂದ ಸಚಿವರು ಕಣ್ಣಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೂಲಕ ಪಕ್ಷದಲ್ಲಿ ಹಿಡಿತ ಸಾಧಿಸಬಹುದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪಕ್ಷ ಸಂಘಟನೆ ಸುಲಭವಾಗುತ್ತೆ ಅನ್ನೋದು ಸಿದ್ದರಾಮಯ್ಯ ಬಣದ ಸಚಿವರ ಆಲೋಚನೆ. ಇನ್ನು ಅಹಿಂದ ಸಚಿವರಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯರ ಬೆಂಬಲವಿದೆ ಎನ್ನುವುದು ಗಮನಿಸಬೇಕಾದ ಸಂಗತಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಚಿವ ಸ್ಥಾನವನ್ನೇ ತ್ಯಜಿಸಲು ಸಿದ್ಧರಾಗಿದ್ದೇವೆ ಎಂಬ ಸಂದೇಶ ರವಾನಿಸಲು ಸಜ್ಜಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ಗೆ ಮನವಿ ಮಾಡಲು ಅಹಿಂದ ಸಚಿವರು ತಯಾರಿ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ನಾಳೆ ಸುರ್ಜೇವಾಲಾ ನೇತೃತ್ವದಲ್ಲಿ ಕೆಪಿಸಿಸಿ ಸದಸ್ಯರ ಸಭೆ. ಬಣಗಳ ಬಹಿರಂಗ ಕಿತ್ತಾಟದ ಮಧ್ಯೆ ನಾಳೆ ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬಳಿಕ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆ ನಡೆಯೋ ಕಾಂಗ್ರೆಸ್ ಸಭೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಡಿನ್ನರು ಇಲ್ಲ, ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕೂಪ್ ಅಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರ್ಕೊಂಡ್ರು, ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು, ನ್ಯೂ ಇಯರ್ ಸೇರ್ಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆ ಹೋಗಿದ್ವು. ಇಲ್ಲೆಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದ್ರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನ ಹೇಳಿದ್ದಾರೆ. ಬಹಳ ಸಂತೋಷ. ಪಕ್ಷ ಆದ್ಮೇಲೆ ಪಟ್ಟಕ್ಕಾಗಿ ಪೈಪೋಟಿ ಇದ್ದಿದೆ. ಆದರೆ ನಾಯಕರ ಒಳಜಗಳದಿಂದ ಆಡಳಿತಕ್ಕೆ ಎಫೆಕ್ಟ್ ಆಯ್ತೋ, ಇರೋ ಅಧಿಕಾರವನ್ನು ಕಳೆದುಕೊಳ್ಳೋ ಸ್ಥಿತಿಗೆ ಬಂದ್ರೂ ಅಚ್ಚರಿಯೇನಿಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.